ಒಂದು ಮಾತು ಹೇಳ್ದ, ಏನಂತಂದ್ರ ನಾ ಈಗ ಯಾಕೆ ಹೇಳ್ತನೋ ಆಗ ಯಾಕೆ ಹೇಳಲಿಲ್ಲ ಅಂತಂದ್ರ, ದ್ರೌಪದಿ ನೀ ಅಂದದ್ದು ಬರೋಬರಿ ಅದ, ಆದ್ರ ಏನಾಗಿತ್ತು ಅಂತಂದ್ರ ನೋಡಮ್ಮ, ನಾನು ಸಿಂಹಾಸನದ ಮ್ಯಾಗ ಕುಂತಾಗ ದುರ್ಯೋಧನ ದುಶ್ಯಾಸನಾದಿಗಳು ಸಾವಿರ ಪುರುಷರ ಮಧ್ಯದೊಳಗ ನಿನ್ನ ಶೀರಿ ಸೆಳೆಯುವಾಗ ನಾ ಒಂದು ಮಾತು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ನನ್ನ ನಾಲಿಗೆ ಯಾಕೆ ಎತ್ತಲಿಲ್ಲ? ನನ್ನ ಬಾಯಿ ಯಾಕೆ ತೆರೀಲಿಲ್ಲ ಅಂತಂದ್ರ, ಪಾಪಿ ದುರ್ಯೋಧನನ ಪಾಪದ ಅಣ್ಣ ಉಂಡಿತ್ತು ಈ ನಾಲಿಗೆ. ಪಾಪದ ಅಣ್ಣ ಉಂಡದ ನಾಲಿಗೆ ಧರ್ಮಕ್ಕೆ ಬಾಯಿ ಎತ್ತಕ್ಕೆ ಬರಲಿಲ್ಲ. ಆಗ ಪಾಪದ ಅಣ್ಣ ಉಂಡಿತ್ತು. ಈ ದುರ್ಯೋಧನನ ಪಾಪದ ಅಣ್ಣದ ರಕ್ತ ನನ್ನ ಶರೀರದ ಕನಕನಗಳೊಳಗೆ ತುಂಬಿತ್ತು. ಅದಕ್ಕೆ ಧರ್ಮದ ಮಾತುಗಳಾಗ ಬಂದಿದ್ದಿಲ್ಲ. ಇವತ್ತ ನಿನ್ನ ಗಂಡ ಅರ್ಜುನನ ಕಡೆಗೆ ಈ ಶರಪಂಜರವನ್ನು ನಾನು ಯಾಕೆ ಮಾಡೀನಿ ಅಂತಂದ್ರೆ ಅದರ ಸಲುವಾಗಿ ಮಾಡೀನಿ. ಈ ನನ್ನ ಶರೀರದೊಳಗೆ ಆ ದುರ್ಯೋಧನನ ಪಾಪದ ಅನ್ನದಿಂದ ತಯಾರಾದ ರಕ್ತ ಎಲ್ಲ ಹರಿದು ಹೋಗಿ ಅಲ್ಲಿ ಮಡುಗಟ್ಟಿ ನಿಂತದ ನೋಡ ಪಾಪದ ರಕ್ತ. ಇವತ್ತು 3 ದಿನ 3 ತಿಂಗಳು ನಿಮ್ಮ ಅಣ್ಣ ಏನು ಉಂಡನಿಲ್ಲ, ಅದರದಿಂದ ಇವತ್ತು ಧರ್ಮದ ರಕ್ತ ನನ್ನಲ್ಲಿ ತಯಾರಾಗ್ಯದ. ಅದಕ್ಕೆ ಧರ್ಮದ ಮಾತುಗಳನ್ನು ನಿಮಗೆ ಹೇಳ್ತಾನವ, ಕೇಳಿರ ಕೇಳ್ರಿ, ಬಿಟ್ರ ಬಿಡ್ರಿ ಅಂತ ಭೀಷ್ಮಾಚಾರ್ಯ ಹೇಳಿದಂತೆ. ಆ ರೀತಿಯೊಳಗ ಯಾರ ಮನ್ಯಾಗ ಪಾಪದ ಅಣ್ಣ ಉಂತೀವಲ್ಲ, ಯಾರ ಮನೆಯೊಳಗ ಪಾಪದ ಅಣ್ಣ ಉಂತೀವಲ್ಲ, ಅದರ ರಕ್ತ ನಮ್ಮಲ್ಲಿ ತಯಾರಾಗಿ ನಾವು ಪಾಪಿಗಳಾಗತ್ತೀವ್ರಿ. ಅದಕ್ಕೆ ಪಾಪ ಮಾಡುವವರ ಜೊತೆಗೆ ಇರಬಾರದು, ಅವ್ರು ಕೂಡ ಕೂಡಬಾರದು, ಅವ್ರು ಕೂಡ ಅಡ್ಡಾಡಬಾರದು. ನಾ ಹಿಂಗೆ ಹೇಳಕತ್ತೀನಿ ರೀ. ಒಂದು ಊರಾಗ ಹಿಂದಿಗಡೆ ಪ್ರವಚನ ಮುಗಿದು ಬಂದ ಬಳಿಕ ಅವ ಕೇಳಿದ, ಎಲ್ಲರೂ ಅವರದಾರ್ರಿ ಸ್ವಾಮಿ, ಕೂಡುದು ಬಿಡುದು ಎಲ್ಲದ? 8 ಮಂದಿ ಅದಾರಲ್ಲ ಜಗತ್ತಿನೊಳಗೆ, ಎಲ್ಲರೂ ಪಾಪಿಗಳೇ ಅದಾರ, ಪಾಪ ಮಾಡವರೇ ಅದಾರ, ಒಂದಿಲ್ಲ ಒಂದು ರೀತಿ ಪಾಪ ಮಾಡ್ತಾರ, ಹೆಂಗ್ರಿ ಸ್ವಾಮಿ ಅಂತಂದಾಗ ಮತ್ತಿನ್ನು ನಮಗೇನು ಹೇಳಕ ಬರಂಗಿಲ್ಲಪ್ಪ, ಭೀಷ್ಮಾಚಾರ್ಯಗತೆ ಬಾಯಿ ಮುಚ್ಕೊಂಡು ಕುಡ್ದಾಗತ್ತದ. ಆ ರೀತಿಯೊಳಗೆ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ನಾವೇನಪ್ಪ ಅಂತಂದ್ರೆ ದುರಿತ ಕರ್ಮವನ್ನೊಲ್ಲದಿರುವಂತ ನಿಜಗೊಂಡ್ರು ಭಾಷಣದ ಬರೀತಾರೆ. ನಾವೆಲ್ಲ ಜೀವನದೊಳಗೆ ಒಳ್ಳೆಯ ಪುಣ್ಯದ ಕೆಲಸ ಮಾಡೋಣ, ಪಾಪದ ಕೆಲಸ ಮಾಡಬಾರದು ಅಂತ ಜೀವನದೊಳಗೆ ಮಹಾತ್ಮರ ಮಾತುಗಳನ್ನು ಕೇಳುವ, ಮಹಾತ್ಮರ ಮಾತುಗಳನ್ನು ಕೇಳುವ. ಅದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತುಗಳನ್ನು ನಾವು ಗೌರವಿಸಬೇಕು. ಯಾಕಂತಂದ್ರೆ ಅವರ ಮಾತಿನೊಳಗೆ ಬಹಳ ದೊಡ್ಡ ಅರ್ಥ ಇರ್ತದೆ. ಮಹಾತ್ಮರು ಏನು ಹೇಳ್ತಿರ್ತಾರೆ, ಸಂತರು ಏನು ಹೇಳ್ತಿರ್ತಾರೆ ಅಂತಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗಲಿ ಅಂತಕ್ಕಂಥ ಮಾತುಗಳನ್ನು ತಮ್ಮೆಲ್ಲರಿಗೆ ಮಹಾತ್ಮರು ಹೇಳ್ತಿರ್ತಾರೆ. ಮಹಾತ್ಮರು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ತಾರೆ, ನಿಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡ್ತಾರೆ, ನಿಮ್ಮ ಕಣ್ಣು ಸ್ವಚ್ಛ ಮಾಡುತ್ತಾರೆ, ನಿಮ್ಮ ಕಿವಿ ಸ್ವಚ್ಛ ಮಾಡ್ತಾರೆ. ಮಹಾತ್ಮರ ಹತ್ತಿರ ಅಂತಹ ಸಾಮರ್ಥ್ಯ ಇರ್ತದ. ಅಷ್ಟೇ ಅಲ್ಲ, ಮಹಾತ್ಮರು ಸದ್ಗುರುಗಳು ಮನಸ್ಸು ಮಾಡಿದರೆ ನಿಮಗೆ ಆ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮನ ದರ್ಶನವನ್ನೂ ಕೂಡ ಮಾಡಿಸ್ತಾರೆ. ಅಂತಹ ಶಕ್ತಿ ಪೂಜ್ಯರಲ್ಲಿ ಇರ್ತದೆ. ಆದ್ದರಿಂದ ನಾವು ಮಹಾತ್ಮರ ಮಾತುಗಳನ್ನು ಕೇಳುವ. ಮನುಷ್ಯ ಬುದ್ಧಿಯಿಂದ ಬಹಳ ಭ್ರಷ್ಟ ಇರ್ತಾನೆ. ನಾವು ಎಲ್ಲದಕ್ಕಿಂತಲೂ ಹೆಚ್ಚು ಏನು ಸ್ವಚ್ಛ ಮಾಡಬೇಕಂತಂದ್ರೆ ನಮ್ಮ ಅಂತರಂಗವನ್ನು ಸ್ವಚ್ಛ ಮಾಡಬೇಕು, ಅಂತರಂಗವನ್ನು ಶುದ್ಧಿ ಮಾಡಬೇಕು. ಬಹಳ ಮಂದಿ ಮನೆಯೊಳಗೆ ಏನಾರ ಹೆಚ್ಚು ಕಡಿಮೆ ಆಗ್ಯದಂತ ತಿಳ್ಕೊಂಡು ಮನ್ಯಾಗ ಶುದ್ಧಿ ಮಾಡ್ತಾರೆ. ಆಕಳು ಗೋಮಂತ್ರ ತಗೊಂಡು ಹೋಗಿ ಮನೆ ತುಂಬ ಗೊಜ್ಜಿದ್ರೆ ನಮ್ಮ ಮನೆ ಶುದ್ಧಿ ಆಯ್ತರಿ, ಹೌದಿಲ್ಲ? ಬಹಳ ಕಾಡಕ್ ಹತ್ತದಂತ ತಿಳ್ಕೊಂಡು ಯಾರಿಗಾರ ಕರೆಸಿ ನವಗ್ರಹ ಪೂಜಾ ಮತ್ತು ಇನ್ನುಳಿದ ಪೂಜೆಗಳನ್ನು ಹಾಕ್ಸಿದ್ರೆ ನಮ್ಮ ಮನೆ ಶುದ್ಧಿ ಆಯ್ತರಿ. ಬರೋಬರಿಯವ್ವ, ನಿಮ್ಮ ಮಣಿ ಶುದ್ಧಿ ಆಗ್ಯದ, ಮಣಿ ಶುದ್ಧಿ ಆಗ್ಯದ, ಪರಂತು ಮನಸ್ಸಟ್ಟು ಶುದ್ಧಿ ಮಾಡ್ಕೋರಲ್ಲ. ಅದಕ್ಕೇನು ಮಾಡ್ಬೇಕ್ರಿ? ಅದಕ್ಕಟ್ಟ ಗೋಮಂತ್ರ ಕುಡಿಬೇಕನ್ನೋ ಅಂದಿರಿ. ಮತ್ತು ಆ ಮನಸ್ಸ, ಆ ಬುದ್ಧಿ ಶುದ್ಧಿ ಆಗ್ಬೇಕಾದ್ರೆ ಎಲ್ಲಿ ಬರ್ಬೇಕಂದ್ರೆ ಇಲ್ಲಿ ಬರ್ಬೇಕು. ಇಲ್ಲಿ ಬಂದ್ರೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತದ, ನಿಮ್ಮ ಬುದ್ಧಿ ಶುದ್ಧಿ ಆಗುತ್ತದ. ಬಹಳ ಇರ್ತದ ಕೆಲವೊಬ್ಬರು ಬುದ್ಧಿ. ಎಷ್ಟು ದುರ್ಬುದ್ಧಿ ಇರ್ತದಂತಂದ್ರ
ಇನ್ನೊಬ್ಬರು ಹಾಳು ಆಗಲಿ ಅಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡ್ತಿರ್ತಾರೆ. ಅಷ್ಟು ಕೆಟ್ಟ ಬುದ್ಧಿ ಇರ್ತದೆ, ಅಷ್ಟು ಕೆಟ್ಟ ಬುದ್ಧಿ ಇರ್ತದೆ. ನಿಮಗೆ ಒಂದು ಮಾತು ಹೇಳ್ತೀನಿ, ಏನಂತಂದ್ರೆ ಕೌರವರೊಳಗೆ ದುರ್ಯೋಧನ ಎಷ್ಟು ಕೆಟ್ಟಿದ್ದ ಅಂತಂದ್ರೆ ಭಾಳ ಕೆಟ್ಟ. ಎಷ್ಟು ಬುದ್ಧಿ ಹೊಲಸಿರ್ತದಂತಂದ್ರೆ ಅಣ್ಣತಮ್ಮರಿಗೆ ಪಾಲು ಕೊಡಲಿಲ್ಲ. ದುರ್ಯೋಧನ ಪಾಲು ಕೊಡಲಿಲ್ಲ. ಯಾಕಂತಂದ್ರೆ ಅವ್ರನ್ನ ಸೋಲಿಸಿದರು. ಎಲ್ಲರೂ ಕೂಡಿ 1000 ಕೆಟ್ಟ ಮಂದಿ ಕೂಡಿ 5 ಚಲೋ ಪಂಚ ಪಾಂಡವರನ್ನು ಸೋಲಿಸಿದರು. ಅವರೇನು ಸೋಲವ್ರಲ್ಲ, ಒಳ್ಳೆ ಮಂದಿ ಸೋಲಂಗಿಲ್ಲ ಕರೆ. ಆದ್ರೆ ಕೆಲವೊಂದು ಸಾರಿ ದುರ್ಬುದ್ಧಿ ಜಯವನ್ನು ಸಾಧಿಸ್ತದ ಅಂತ ನೀವು ಅಂತೀರಲ್ಲ. ದೆವ್ವಾಳಿ ಬಂದಾಗ ದೇವರು ವಾರ ಆಗ್ಬೇಕಾಕತ್ತೆ ಅಂತ, ಹೌದಿಲ್ಲ? ದೆವ್ವಿನ ಆಳಿಕೆ ಬಂದಾಗ, ದೆವ್ವಿನ ಹೊಳಿ ಬಂದಾಗ, ದೆವ್ವಾಳಿ ಬಂದಾಗ ದೇವ್ರ ಸರಿ ವಾರ ಆಗ್ಬೇಕಾಗುತ್ತದಂತ. ಹಂಗ 100 ಮಂದಿ ಕೂಡಿ ಒಬ್ಬ ಒಳ್ಳೆಯವನನ್ನು ಸೋಲಿಸುವುದು ಇವತ್ತಿನ ಜನರ ಗುರಿ ಆಗ್ಯದ. ಇವತ್ತಿನ ಜನರ ಅದು ಸಾಧನೆ ಆಗ್ಯದ. ಪಾಂಡವರು ಸೋಲವರಲ್ಲ, ಒಳ್ಳೆಯವರಲ್ಲಿಯೂ ಕೆಲವೊಂದು ವೀಕ್ನೆಸ್ ಇರಬಾರದು. ನಿಮಗೆ ಹೇಳ್ತೇನ್ರಿ, ಶನಿ ಅಥವಾ ಶನಿ ನಮ್ಮಲ್ಲಿ ಪ್ರವೇಶ ಆಗಾಕ ಜಾಗ ನೋಡ್ತಿರ್ತಾನಂತ. ಜಾಗ ಅವ ಜಾಸ್ತಿ ಯಾರಲ್ಲಿ ಹೋಗಾಕ ಪ್ರಯತ್ನ ಮಾಡ್ತಾನಂದ್ರ ಒಳ್ಳೆಯವರಲ್ಲೇ ಹೋಗಾಕ ಪ್ರಯತ್ನ ಮಾಡ್ತಾನಂತ ಶನಿದೇವ. ಯಾಕಂದ್ರೆ ಅವರನ್ನು ಹಾಳು ಮಾಡಾಕ, ಅವರನ್ನು ಹಾಳು ಮಾಡಾಕ. ಮತ್ತು ಕೆಟ್ಟವರ ಹತ್ತಕ್ಕೆ ಯಾಕೆ ಹೋಗಂಗಿಲ್ರಿ ಅವ ಅಂತಂದ್ರೆ ಅವ್ರು ಆಲ್ರೆಡಿ ಹಾಳಾಗಕ್ಕೆ ಹತ್ತೇ ಇರ್ತಾರಲ್ಲ. ಅಲ್ಲಿ ಶನಿ ಕೆಲಸ ಏನಿರ್ತದೆ, ಅವರು ತಮ್ಮಿಂದ ತಾವೇ ಹಾಳಾಗಕ್ಕೆ ಹತ್ತಿರ್ತಾರ. ಅವರು ಅಲ್ಲಿ ಹೋಗೋ ಕೊಳಮಿಲ್ಲ. ಆದ್ರೆ ಶನಿ ಯಾರನ್ನ ಸೋಲಿಸ್ಬೇಕಂತಾನಂದ್ರ ಒಳ್ಳೆಯವರನ್ನು ಸೋಲಿಸ್ಬೇಕಂತ. ನಳರಾಜ, ಅವನ ಪ್ರಸಂಗ ಕೇಳಬೇಕು ನೀವು. ನಳರಾಜನಂತಹ ಧರ್ಮಿಷ್ಠ ಜಗತ್ತಿನೊಳಗೆ ಯಾರೂ ಇಲ್ಲ. ಅಷ್ಟು ಧರ್ಮವಂತ ನಳರಾಜ, ಅಷ್ಟು ದಾನವಂತ ನಳರಾಜ, ಅಷ್ಟು ಪುಣ್ಯವಂತ ನಳರಾಜ. ಆದ್ರೆ ಅವನನ್ನು ಕಾಡಾಕ ಶನಿಗೆ ಕಳಿಸಿದಂತ ದೇವರು. ದೇವರಿಗೆ ಅಂಜಿಕೆ ಬತ್ತತ್ತು ಮ್ಯಾಲ ಕೈಲಾಸದೊಳಗೆ. ಶನಿಗೆ ಹೇಳಿದಂತ, ಹೋಗು ಆ ನಳರಾಜನ ಹತ್ತಿರ ಹೋಗಿ ಅವನ ಬುದ್ಧಿ ಪಲ್ಟ ಮಾಡು, ಅವನಿಂದ ಕೆಟ್ಟ ಆಗತಕ್ಕಂಥ ಪಾಪ ಆಗತಕ್ಕಂಥ ಬುದ್ಧಿ ಅವನಲ್ಲಿ ಕೊಡು, ಅವ ಹಾಳಾಗಬೇಕು. ಯಾಕಂದ್ರ ಇಡೀ ನಾಡಿಗೆ ನಾಡ, ದೇಶಕ್ಕೆ ದೇಶ ನಳರಾಜನೇ ದೇವರ ಅನ್ನೋ ಲೆಕ್ಕಕ್ಕೆ ಬಂದ್ರ ಜನ. ಮ್ಯಾಗಿದ್ದ ದೇವ್ರನ್ನ ಮರ್ತರಂತ್ರಿ ಮಂದಿ. ಅದಕ್ಕೆ ದೇವ್ರಿಗೆ ಹೊಟ್ಟೆ ಕಿಚ್ಚು ಬಂತಂತ. ಇನ್ನೆಲ್ಲರೂ ನಮ್ಮನ್ನು ಮರೆತ ಬರೀ ಅವನೇ ನಳರಾಜನ ದೇವ್ರಂತ ಕುಂತರಂದ್ರ ನಮ್ಮ ಗತಿ ಹೆಂಗ? ಶನಿದೇವನೇ ಅವನು ಹೋಗು, ಅವನ ಹೃದಯದೊಳಗೆ, ಅವನ ಶರೀರದೊಳಗೆ ಹೋಗಿ ಅವನ್ನೆಲ್ಲ ಕೆಟ್ಟ ಆಗುವಂಗೆ ಮಾಡಿಬಿಡು. ದೇವ್ರ ಅವ್ನು ನೋಡಿ, ಜನ ಅವ್ನು ನೋಡಿದ ಕೂಡಲೇ ಅಂಜಬೇಕು ನೋಡಿ, ಹಂಗೆ ಮಾಡಂತ ತಿಳ್ಕೊಂಡು ಶನಿದೇವನ ಕಳಿಸಿದಂತ. ಯಾರಿಗೆ? ನಳರಾಜನಿಗೆ ಕೆಟ್ಟ ಮಾಡಾಕ. ಆದ್ರೆ ಶನಿದೇವ ಯಾವಾಗ ನಿಮ್ಮ ಮನೆ ಪ್ರವೇಶ ಮಾಡ್ತಾನಂದ್ರ, ಯಾವಾಗ ನಿಮ್ಮ ಶರೀರ ಪ್ರವೇಶ ಮಾಡ್ತಾನಂದ್ರ, ಜೀವನದೊಳಗೆ ನೀವು ಎಂದು ತಪ್ಪು ಮಾಡ್ತೀರಲ್ಲ, ಮಾಡಬಾರದ ಕೆಲಸ ಮಾಡ್ತೀರಲ್ಲ, ಅಲ್ಲದ್ದು ಮಾಡ್ತೀರಲ್ಲ, ಆವತ್ತು ಶನಿ ನಿಮ್ಮ ದೇಹದೊಳಗೆ, ನಿಮ್ಮ ಮನೆಯೊಳಗೆ ಪ್ರವೇಶ ಆಗ್ತಾನಂತ. ಅಲ್ಲಿ ತಕ ಅವ ಮನ್ಯಾಗ ಬರಾಕ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಶನಿದೇವ ಬಂದ ನಳರಾಜನ ಶರೀರದೊಳಗೆ, ದೇಹದೊಳಗೆ ಪ್ರವೇಶ ಮಾಡ್ಬೇಕಂತ 3 ತಿಂಗಳು ಅವನ ಮಣಿ ಬಾಗಲ್ದಾಗ ಕೂತಂತ್ರಿ ಶನಿದೇವ. ನೋಡ್ರಿ ಅಂತ ಆಶ್ಚರ್ಯ. ಶನಿದೇವ, ಶನಿ ಮಹಾರಾಜ ಅವನ್ನ ಕಾಡಬೇಕು, ಅವನಿಗೆ ದುಃಖ ಕೊಡಬೇಕು, ಅವನ ಸಂಸಾರ ಹಾಳು ಮಾಡ್ಬೇಕಂತ ಶನಿದೇವ ನಳರಾಜನ ಬಾಗಲದೊಳಗೆ 3 ತಿಂಗಳು ಬಂದು ಕುಂತರು ಅವನ ಮನ್ಯಾಗ ಹೋಗಾಕ ಆಗವಲ್ತ ಅವನಿಗೆ. ಯಾಕಂದ್ರೆ ಜೀವನದೊಳಗೆ ತಪ್ಪ ಮಾಡವಲ್ಲ ನಳರಾಜ. ಅವನಿಂದ ಒಂದು ಅಲ್ಲದ ಕೆಲಸ ನಡೆಯುವಲ್ತು, ಒಂದು ಪಾಪದ ಕೆಲಸ ಆಗವಲ್ತು, ಒಂದು ತಪ್ಪು ಮಾಡುವಲ್ಲ. ಹೆಂಗ ಅವನ ಮನೆಯೊಳಗೆ ಹೋಗ್ಬೇಕು?
ಹೆಂಗೆ ಅವನ ಮನಸ್ಸಿನೊಳಗೆ ಹೋಗ್ಬೇಕು, ಹೆಂಗೆ ಅವನ ದೇಹದೊಳಗೆ ಹೋಗ್ಬೇಕು. ಮತ್ತು ದೇವ್ರುಗಳು ಅವನ ಹತ್ಯಕ್ಕೆ ಬಂದು ಭೇಟಿ ಆಗಾಕತ್ತೀರಂತೆ. ಯಾಕೋ ಹೋಗುವಲ್ಲೆಲ್ಲ ನಳರಾಜನ ದೇಹದೊಳಗ, ನಳರಾಜನ ಮಣಿಯೊಳಗೆ ಯಾಕೆ ಹೋಗುವಲ್ಲಿ ಅಂತ ದೇವತೆಗಳೆಲ್ಲ ಕೇಳಿದಾಗ ಶನಿ ಹೇಳಿದಂತ ನಂದೊಂದು ನೇಮದ, ನಂದೊಂದು ನೇಮದ. ಏನಂತಂದ್ರೆ, ಯಾರ ಮನ್ಯಾಗ ನಾ ಹೋಗುತ್ತಾನಂದ್ರೆ ಯಾರ ಅಲ್ಲದ ಕೆಲಸ ಮಾಡ್ತಾರ, ಯಾರ ಪಾಪದ ಕೆಲಸ ಮಾಡ್ತಾರ ಅವ್ರ ಮನ್ಯಾಗ ಅಟ್ಟ ಹೋಗ್ಕೊಂಡ. ಯಾರ ಸದಾಚಾರಿಗಳು, ಯಾರ ಸದ್ಗುಣಿಗಳು, ಯಾರ ಸದ್ದು ವಿಚಾರಿಗಳು, ಯಾರ ಸದ್ಗುಣವಂತರದಾರಲ್ಲ ಅವರಲ್ಲಿ ಹೋಗಕ್ಕೆ ಬರಂಗಿಲ್ಲ ನನಗೆ. ಅವ ಒಂದ ತಪ್ಪು ಮಾಡ್ಲಿಕ್ಕೆ ಸದ್ದ ನಾ ಅವನ ಮಣಿ ಪ್ರವೇಶ ಮಾಡ್ತಾನೆ, ಅವನ ಮಣಿ ಹಾಳು ಮಾಡ್ತಾನಂತ ಶನಿರಾಜ ಶನಿದೇವ 3 ತಿಂಗಳು ಕುಂತು ಬಾಗಲ್ದೊಳಗೆ ದೇವತೆಗಳು ಒತ್ತಾಯ ಮಾಡಿದ್ರಂತೆ, ಹೆಂಗ ಮಾಡಿ ಹೋಗಬೇಕಣಿ ಅವನ ಅಳಗಾಲ ಹಚ್ಚಬೇಕು ಅಂದಾಗ ಶನಿದೇವ ಬಾಗಲ್ದೊಳಗೆ ಕುಂತು ಕುಂತು ಕುಂತ ಒಂದು ದಿನ ನೋಡ್ರಿ, ಎಂಥ ಟೈಮ್ ನೋಡ್ರಿ, ಎಂಥ ಟೈಮ್ ಅಂತಂದ್ರೆ ನಳರಾಜ ಹೊರಗೆ ಹೋಗಿದ್ದಂತ ರಥ ತಗೊಂಡು, ಎಲ್ಲೋ ಹೋಗಿದ್ದ, ಒಳಗ ರಥ ತಗೊಂಡು ಊರಿಗೆ ಬಂದ, ಅರಮನೆಗೆ ಬಂದು ತನ್ನ ಮಣಿಯೊಳಗೆ ಹೋಗ್ಬೇಕಾಗಿತ್ತು. ಅವನ ದಿವಸ ಒಂದು ಪದ್ಧತಿ ಇತ್ತು, ಏನಂತಂದ್ರೆ ಅರಮನೆಯ ಮಹಾದ್ವಾರವನ್ನು ದಾಟಿ ಒಳಗೆ ಹೋಗ್ಬೇಕಾದ್ರೆ ಕಾಲ ಮೇಲೆ ನೀರು ಹಾಕೊಳ್ಳಾರ್ದ ಹೋಗಿದ್ದಿಲ್ಲವ. ನೀವು ಮಣಿ ಒಳಗೆ ಹೋಗ್ಬೇಕಾದ್ರೆ ಕಾಲ ಮೇಲೆ ನೀರು ಹಾಕ್ಬೇಕಂತ ನಮ್ಮ ಹಿರಿಯರು ಹೇಳ್ತಿದ್ರು. ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತಿರ್ತೀರಿ, ಎಂಥವು ಏನಿರ್ತಾವೆ ಹೇಳಕ್ಕೆ ಬರಂಗಿಲ್ಲ. ನೀರು ಹಾಕೊ ದೇವಸ್ಥಾನದೊಳಗೆ ಎಲ್ಲರೂ ಹೋಗ್ಬೇಕಾದ್ರೆ ನೋಡ್ರಿ ನೀವು ಸಣ್ಣ ನಳ ಬಿಟ್ಟಿರ್ತಾರೆ, ಯಾಕಂದ್ರೆ ಅಲ್ಲಿ ಕಾಲು ತೊಳ್ಕೊಂಡನ ಒಳಗೆ ಹೋಗ್ಬೇಕು. ಇಲ್ರಿ ಯಾವ ದೇವ್ರ ಗುಡಿ ಅದಾವ್ರಿ, ಮಣಿ ನಡೀತದ್ರಿ. ಇಲ್ಲ, ನಿಮ್ಮ ಮಣಿ ದೇವ್ರ ಗುಡಿಗಿಂತಲೂ ಚಂದದ, ನಿಮ್ಮ ಮಣಿ ದೇವ್ರ ಗುಡಿಗಿಂತ ಒಳ್ಳೇದಿರ್ಬೇಕು. ಗುಡಿಯಾಗ ಎಷ್ಟು ಟೈಮ್ ಇರ್ತೀರಿ, ಮನ್ಯಾಗ ಎಷ್ಟು ಟೈಮ್ ಇರ್ತೀರಿ? ಎಷ್ಟು ಟೈಮ್ ಇರ್ತೀರಿ? ಮನ್ಯಾಗ ದಿನದ 24 ತಾಸು ನೀವು ಇರ್ಬೇಕಾಗ್ತದ, ಮಲ್ಕೋಬೇಕಾಗ್ತದ, ಊಟ ಮಾಡ್ಬೇಕಾಗ್ತದ. ಮನ್ಯಾಗ ಹೆಚ್ಚು ಟೈಮ್ ಪಾಸ್ ಮಾಡ್ತೀರಿ, ಮನ್ಯಾಗ ಜಾಸ್ತಿ ಇರ್ತೀರಿ. ಅದಕ್ಕೆ ಮೊದಲು ಮಣಿ ಶಾಂತಿ ಇರ್ಬೇಕು. ಗುಡಿಯಾಗ ಎಟ್ಟದ ಟೈಮ್ ಬಂದು ಕುಂಡಿರ್ತೀರಿ, ಭಾಳ ಆದ್ರೆ ಒಂದು 10 ನಿಮಿಷ 5 ನಿಮಿಷದೊಳಗೆ ನಮಸ್ಕಾರ ಮಾಡಿ ಕುಂತು ಎದ್ದು ಹೋಗ್ಬಿಡ್ತೀರಿ. ಆದ್ರೆ ದಿನದ 24 ತಾಸದೊಳಗೆ 15-20 ತಾಸು ಮನ್ಯಾಗಿರ್ತೀರಿಪ್ಪ. ನಿಮ್ಮ ಮಣಿ ಶಾಂತಿ ಇರ್ಬೇಕು, ಮಣಿ ಒಳ್ಳೇದಿರ್ಬೇಕು. ಮಣಿಯೊಳಗೆ ಟಾರ್ಚರ್ ಜಾಸ್ತಿ ಆತಂತಂದ್ರೆ ಮನ್ಯಾಗಿರಾಕ ಒಲ್ಲಂತದ ಮನಸ್ಸು. ಅದಕ್ಕೆ ಮಣಿ ಚಲೋ ಇರ್ಬೇಕು. ಪಾದ ಮ್ಯಾಗ ನೀರು ಹಾಕೊಂಡು ಒಳಗೆ ಬರ್ಬೇಕಂತ ತಿಳ್ಕೊಂಡು ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ದ. ಆದ್ರೆ ಅವತ್ತೇನಾಯಿತು ಅಂದ್ರೆ ಕಾಲ ಮೇಲೆ ತುಂಬ ನೀರು ಹಾಕೊಂಡ. ಆದ್ರೆ ನಳರಾಜನಿಗೆ ಏನಾತಂದ್ರೆ ಹಿಂಬಡ ಮ್ಯಾಲ ಒಂದು ನರ ಇರ್ತೈತಿ ನೋಡ್ರಿ, ಅದೇನಂತಾರ ಅದಕ್ಕೆ, ಹಿಂಬಡ ಮ್ಯಾಲ ಒಂದು ನರ ಇರ್ತದೆ, ಆಚೆ ಕಡೆ ಒಂದು ಹಡ್ ಅಂತ ಇರ್ತದೆ. ಆ ನರ ಮತ್ತು ಹಡ್ಡದ ನಡವಾರಕ್ಕೆ ಒಂದಿಟ್ಟು ತಗ್ಗಿರ್ತದ. ಅಲ್ಲಿ ಎಲ್ಲ ಕಡೆ ನೀರು ಹಾಕಿದ, ನೀರ ಕಾಲ ಮೇಲೆ ಪಾದ ಮ್ಯಾಗ ಹಾಕೊಂಡು ಮನಕಾಲ್ ತಕ ನೀರು ಹಾಕೊಂಡು ಕಾಲು ತೊಳ್ಕೊಂಡ. ಆದ್ರೆ ಆ ಹಡ್ಡ ಮತ್ತು ಹಿಂದಿನ ಬ್ಯಾಕ್ ನರ ಇರ್ತದ ನೋಡ್ರಿ, ಆ ನರಕ್ಕೆ ನಡಬಾರ್ಕೆ ಏನು ತಗ್ಗಿರ್ತದಲ್ಲ, ಅಲ್ಲಿ ಸ್ವಲ್ಪ ನೀರು ಹತ್ತಲಿಲ್ಲಂತ. ನೀರು ಹತ್ತಲಾರ್ದ ಒಣದ ಉಳಿದಿತ್ತಂತದು. ಶನಿದೇವನಿಗೆ ಇಷ್ಟ ತಪ್ಪು ಸಾಕಾಯ್ತಂತ ಅವನಿಗೆ. ಆ ಕಾಲ ಮೇಲೆ ಪೂರ ನೀರು ಹಾಕೋಲಿಲ್ಲಲ್ಲ, ಒಂದಿಟ್ಟ ನೀರು ಹಾಕೊಳ್ಳೋದು ಉಳಿಸೋದಿಲ್ಲ ಅಂತ ತಿಳ್ಕೊಂಡು ಎಲ್ಲಿ ನೀರು ಹತ್ತಲಾರದ ಜಾಗ ಇತ್ತಲ್ಲ ಅದ ಜಾಗದೊಳಗೆ ಅವನ ಶರೀರದೊಳಗೆ ಪ್ರವೇಶ ಮಾಡಿ ಅವನ ಮಣಿ ಹೊಕ್ಕಂತು. ಯಾರು? ಶನಿದೇವ. ಅವನ ಮಣಿ ಹೊಕ್ಕು ಮುಂದೆ ಹೆಂಗಂತಂದ್ರೆ ರಾಜ್ಯ ಹಾಳಾಯಿತು, ಬಂಗಾರ ಹೋಯಿತು, ನಳರಾಜ ಹೋಗಿ ಭಿಕ್ಷುಕ ಆದ. ಎದರಿಂದ? ಶನಿ ಪ್ರವೇಶ ಆದ್ದರಿಂದ. ಶನಿ ಪ್ರವೇಶ ಆದ್ದರಿಂದ ಅದಕ್ಕೆ ವಿನಾಶಕಾಲೀನ ವಿಪರೀತ ಬುದ್ಧಿ ಅಂತ ಕರೀತಾರೆ.